ಇಲ್ಲಮ್ಮ.
ಕಾರ್ಯಕ್ರಮ ವೇದಿಕೆಗೆ ಬರ್ತಾರೆ. ಎಲ್ಲರೂ ದಯವಿಟ್ಟು 1 hour 1.5 hour 1.5 ಗಂಟೆ ಕಾಲ ನಮ್ಮ ರಾಜ್ಯಾಧ್ಯಕ್ಷರು ಮೀಸಲಿಟ್ಟು ಬಿಸಿಲು ಲೆಕ್ಕಿಸದೆ ದಯವಿಟ್ಟು ಮರಗಳ ಕೆಳಗಡೆ ಇರೋಲ್ಲ ದಯವಿಟ್ಟು ವೇದಿಕೆ ಮುಂಬಂಧಕ್ಕೆ ಬರಬೇಕು. ನಮ್ಮ ಯುವ ಮೋರ್ಚಾದ ಪದಾಧಿಕಾರಿಗಳು, ಎಸ್ಸಿ ಮೋರ್ಚಾದ ಪದಾಧಿಕಾರಿಗಳು, ಒಬಿಸಿ ಮೋರ್ಚಾ ಪದಾಧಿಕಾರಿಗಳು, ನಮ್ಮ ಮುಖಂಡರು ಬಂದ್ರೆ ಮುಂದ್ಗಡೆ ಚೇರ್ಗಳು ಸಾಕಾಗಲ್ಲ. ದಯವಿಟ್ಟು ಮೊದಲು ಯಾರು ಬಂದಿದ್ದಾರೆ ದಯವಿಟ್ಟು ಎಲ್ಲ ಬಂದು ಕೂತ್ಕೋಬೇಕು. ಮತ್ತೆ ನಾನು ರಿಪೀಟ್ ಮಾಡ್ತಾ ಇದ್ದೀನಿ, ಪ್ರಿಯರ ದಯವಿಟ್ಟು ಅದು ಪ್ರಶ್ನೆಯವ್ರು ಬಿಡಬೇಕು. ಅವಾಗಲೇ ಹೇಳಿದ್ದೀನಿ ಕಾರ್ಯಕ್ರಮ ಇಷ್ಟು ಅಚ್ಚುಕಟ್ಟಾಗಿ ಮೂಡಬೇಕು. ಕಾರ್ಯಕ್ರಮದಲ್ಲಿ ದಯವಿಟ್ಟು ಪ್ರೆಸ್ ಅಂತ ಏನು ಚೇರ್ಗಳನ್ನ ಮೀಸಲಿಟ್ಟಿದೀವಿ ಅದು ಪ್ರಶ್ನೆಯವ್ರು ಬಿಟ್ಕೊಡ್ಬೇಕು. ಸತ್ಯೇಶ್ವರ ಆ ಚೇರ್ಗಳು ಹಾಕ್ಸ್ಬಿಡ್ಬೇಕು. ಹಿಂದಗಡೆ ಬಿಂದು ಮಾಧವ್ ಅವರು, ತೇಜು ಅವರು, ಹರಿ ಅವರು ಇದ್ರ ಜವಾಬ್ದಾರಿ ತಗೋಬೇಕು. ಈ ಚೇರ್ಗಳು ಮರಗಳ ಕೆಳಗಡೆ ಸೈಡ್ ಅಲ್ಲಿ ಕೂಡ ಹಾಕ್ಬೋದು. ಪೆಂಡಾಲ್ ಜವಾಬ್ದಾರಿ ತಗೊಂಡಿರುವಂತ ಅವಿನಾಶ್ ಬಾಬು ಅವರು ದಯವಿಟ್ಟು ಸೈಡ್ ಅಲ್ಲಿ ಪಾರ್ಕ್ ಪಕ್ಕದಲ್ಲಿ ಜಾಗ ಇದೆ, ಬಿಸಿಲು ಕಡಿಮೆ ಇದೆ, ಮರಗಳಿದೆ, ಅಲ್ಲೂ ಕೂಡ ಚೇರ್ಗಳು ಹಾಕ್ಬೇಕು. ನನ್ನ ಹಿಡ್ಕೊಂಡು ದಯವಿಟ್ಟು ಡಿವೈಸಿ ಸಾಹೇಬ್ರಲ್ಲಿ ಒಂದು ಮನವಿ, ಬಸ್ಗಳನ್ನ ದಯವಿಟ್ಟು ನಮ್ಮೂರಲ್ಲಿ ಪೊಲೀಸ್ ಸಿಬ್ಬಂದಿ ಡೈವರ್ಟ್ ಮಾಡ್ತಿದ್ದಾರೆ. ದಯವಿಟ್ಟು ವೇದಿಕೆ ಮುಂಭಾಗ ಕಳಿಸ್ಕೊಡ್ಬೇಕು. SNR ಸರ್ಕಲ್ ಎಲ್ಲ ರೈಟ್ ಕಳಿಸ್ತಾರೆ. ಮಾತಾಕಿ ಸಾಲು ಇಲ್ಲಿ ಮುಂದೆ ಭಾರತ್ ಮಾತಾಕಿ ಒಂದೇ ಒಂದೇ ಎಲ್ಲ ಚೆನ್ನಾಗಿ ಇನ್ನೊಂದು ಸ್ವಲ್ಪ ಜೋರಾಗಿ ಹೋಗ್ಬಿಟ್ರೆ ಇನ್ನ ಜೋಶಾಗಿರುತ್ತೆ ನೋಡಿ. ಭಾರತ್ ಮಾತಾಕಿ ಒಂದೇ ಒಂದೇ. ಧನ್ಯವಾದಗಳು. ನಿಮಗಿದೋ ಒಂದನೇ ಬುದ್ಧ ಒಂದನೇ. ಅದು ಭಾರತ ಗೆಲ್ಲಬೇಕು, ಭಾರತ ಗೆಲ್ಲಬೇಕು. ಪೆಹಲ್ಗಾಂದಲ್ಲಿ ನಡೆದಂತ ಘಟನೆ ಮಜ್ಜಿಗೆ ಕೊಡೋದು ತಾಯಂದರ ಸಿಂಧೂರವನ್ನು ಮಜ್ಜಿಗೆ ಕೊಡೋದು ನಿಲ್ಸಿ ಅಲ್ಲಿ ದಯವಿಟ್ಟು. ಬಹುಶಃ ಸಿಂಧೂರ ಅಂದ್ರೆ ಗೊತ್ತಾಗುತ್ತಲ್ಲ, ಹೆಣ್ಮಕ್ಕಳ ಸೌಂದರ್ಯನೇ, ಹೆಣ್ಮಕ್ಕಳ ಸೌಭಾಗ್ಯನೇ ಆ ಸಿಂಧೂರನ್ನ ಕಸ್ಕೊಂಡಂತ ಕೆಲಸ. ಕೆಲವು ಮಂದಿ ಉಗ್ರಗಾಮಿಗಳು ಏನು ಮಾಡಿದ್ರು, ಆ ಉಗ್ರಗಾಮಿಗಳಿಗೆ ತಕ್ಕ ಪಾಠವನ್ನು ಕಲಿಸಬೇಕು. ಇವತ್ತು ಜನಾಕ್ರೋಶ ಯಾತ್ರೆ ಮಾಡಬೇಕು. ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಏನು ಜನರಿಗೆ ತೊಂದರೆ ಆಗ್ತಾ ಇದೆ ಅದನ್ನ ತಿಳಿಸ್ಕೊಡ್ಬೇಕು ಅಂತ ಎಲ್ಲ ಈ ಕಾರ್ಯಕ್ರಮವನ್ನು ಮಾಡಿದ್ದು. ಆದ್ರೆ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂತಹ ಸನ್ಮಾನ್ಯ ನರೇಂದ್ರ ಇಂಥ ಉಗ್ರಗಾಮಿಗಳ ವಿರುದ್ಧ ನಡೆಸ್ತಾ ಇರ್ತಕ್ಕಂಥ ಭಾರತದ ಯೋಧರ ಪರವಾಗಿ ನಾವೆಲ್ಲರೂ ಕೂಡ ಒಟ್ಟಾಗಿದ್ದೇವೆ, ಒಂದಾಗಿದ್ದೇವೆ. ನಮ್ಮ